ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಕೃಷಿಗೂ ಷೇರು ಮಾರುಕಟ್ಟೆಗೂ ಜಾಸ್ತಿ ವ್ಯತ್ಯಾಸ ಇಲ್ಲ ಅಂತಾರೆ. ಯಾಗೊತ್ತಾ? ಷೇರುಪೇಟೆಯಲ್ಲಿ ಬೆಲೆ ಏರಿಳಿತ ಆಗೋ ಥರಾನೇ ಕೃಷಿಯಲ್ಲೂ ಬೆಲೆಗಳು ದಿಢೀರ್ ಏರುತ್ತೆ, ದಿಢೀರ್ ಕುಸಿಯುತ್ತೆ. ನಿನ್ನೆ ಮೊನ್ನೆ ತನಕ ಕವಡೆ ಕಾಸಿನ ಬೆಲೆ ಇರಲಿಲ್ಲ ಅಂತ ಕಣ್ಣೀರು ಹಾಕಿದ್ದ ರೈತ ಇವತ್ತು ರಾತ್ರೋರಾತ್ರಿ ಲಕ್ಷಾಧಿಪತಿ ಆಗೋ ಕಾಲ ಬಂದಿದೆ. ಇದಕ್ಕೆ ಬೆಸ್ಟ್ ಉದಾಹರಣೆ ನಮ್ಮ ವಿಶ್ವಪ್ರಸಿದ್ಧ ಬ್ಯಾಡಗಿ ಮೆಣಸಿನಕಾಯಿ. ಹೌದು, ಬ್ಯಾಡಗಿ ಮೆಣಸಿನಕಾಯಿ ಈಗ ಐತಿಹಾಸಿಕ ದರ ಪಡ್ಕೊಂಡು ದಾಖಲೆ ಪಡೆದಿದೆ. ಕ್ವಿಂಟಾಲ್ಗೆ ಬರೋಬ್ಬರಿ 90,000 ರೂಪಾಯಿಗೆ ಸೇಲ್ ಆಗುವ ಮೂಲಕ ಮಾರುಕಟ್ಟೆಯಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಈ ಬಂಪರ್ ಬೆಲೆ ಪಡೆದ ಆ ಯುವ ಕನ್ನಡಿಗ ಯಾರು? ಮೆಣಸಿನಕಾಯಿಗೆ ಈಗ ಸಿಸಿಟಿವಿ ಮತ್ತು ಸೆಕ್ಯೂರಿಟಿ ಗಾರ್ಡ್ಗಳ ಭದ್ರತೆ ಯಾಕೆ? ಕಳೆದ ವರ್ಷ ಕೇವಲ 8,000ಕ್ಕೆ ಕುಸಿದಿದ್ದ ಬೆಲೆ ದಿಢೀರ್ ಏರಿಕೆ ಆಗಿದ್ದು ಹೇಗೆ? ಇಂದಿನ ವಿಡಿಯೋದಲ್ಲಿ ಇದರ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ನಮ್ಮ ಅಡುಗೆ ಮನೆಗೆ ರುಚಿ ಮತ್ತು ಕೆಂಪಾದ ಬಣ್ಣ ಕೊಡೋ ಬ್ಯಾಡಗಿ ಮೆಣಸಿನಕಾಯಿಗೆ ಈಗ ಬಂಗಾರದ ಬೆಲೆ ಬಂದಿದೆ. ಹಾವೇರಿ ಜಿಲ್ಲೆಯ ವಿಶ್ವವಿಖ್ಯಾತ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಸೋಮವಾರ ಡಬ್ಬಿ ಮೆಣಸಿನಕಾಯಿ ಪ್ರತಿ ಕ್ವಿಂಟಾಲ್ಗೆ ಬರೋಬ್ಬರಿ 89,999 ರೂಪಾಯಿಗೆ ಮಾರಾಟವಾಗಿ ಇತಿಹಾಸ ಸೃಷ್ಟಿಸಿದೆ. ಹಾಗೆ ಕಡ್ಡಿ ಮೆಣಸಿನಕಾಯಿ ಕೂಡ 69,999 ರೂಪಾಯಿಗೆ ಹರಾಜಾಗಿದೆ. ಮಾರುಕಟ್ಟೆ ಆರಂಭವಾದ 60ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸದಲ್ಲಿ ಇಷ್ಟೊಂದು ದೊಡ್ಡ ಮೊತ್ತಕ್ಕೆ ಯಾವುದೇ ತಳಿಯ ಮೆಣಸಿನಕಾಯಿಯೂ ಮಾರಾಟ ಆಗಿರಲಿಲ್ಲ. ಆದರೆ ಇದೀಗ ಹಳೆಯ ದಾಖಲೆಗಳನ್ನೆಲ್ಲ ಯುವ ರೈತರೊಬ್ಬರು ಪುಡಿಗಟ್ಟಿದ್ದಾರೆ. ಯಾರಿವನು ಆ ಯುವ ರೈತ? ಈ ಐತಿಹಾಸಿಕ ಬೆಲೆ ಪಡೆದು ಬೀಗುತ್ತಿರುವ ಆ ಹೆಮ್ಮೆಯ ರೈತ ಯಾರ್ಗೊತ್ತಾ? ಗದಗ ಜಿಲ್ಲೆ ರೋಣ ತಾಲೂಕಿನ ಸವಡಿ ಗ್ರಾಮದ ಯುವಕ ವಿಜಯಕುಮಾರ ಪ್ರಕಾಶ ಸಜ್ಜನರ. ಕೇವಲ 23 ವರ್ಷದ ಈ ಪದವೀಧರ ಯುವಕ ತನ್ನ ಮೊದಲ ಪ್ರಯತ್ನದಲ್ಲೇ ಭರ್ಜರಿ ಇಳುವರಿ ತೆಗೆದು ಎಲ್ಲರೂ ಹುಬ್ಬೇರಿಸುವಂತೆ ಮಾಡಿದ್ದಾನೆ. ಈತನ ಯಶಸ್ಸಿನ ಸೀಕ್ರೆಟ್ ಅಂದರೆ ಅದು ಸಾವಯವ ಕೃಷಿ. ತಮ್ಮ ಜಮೀನಿನಲ್ಲಿ ಒಣ ಬೇಸಾಯದ ಮೂಲಕ ಯಾವುದೇ ರಾಸಾಯನಿಕ ಬಳಸದೆ ಕೇವಲ ಜೈವಿಕ ಗೊಬ್ಬರ ಬಳಸಿ ಬೆಳೆದಿದ್ದಕ್ಕೆ ಇವರ ಬೆಳೆಗೆ ಈ ಲೆವೆಲ್ನ ರೇಟ್ ಸಿಕ್ಕಿದೆ. ಹೊನ್ನಮ್ಮದೇವಿ ಟ್ರೇಡರ್ಸ್ನಲ್ಲಿ ಈ ಮೆಣಸಿನಕಾಯಿಯನ್ನು ಹರಾಜಿಗಿಟ್ಟಾಗ ಬಂಪರ್ ಬೆಲೆ ಸಿಕ್ಕಿದ್ದು ರೈತರು ಪರಸ್ಪರ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಮೆಣಸಿನಕಾಯಿ ದರ 8,000ದಿಂದ 90,000ಕ್ಕೆ ಏರಿಕೆ. ಸ್ನೇಹಿತರೆ, ನಿಮಗೆ ನೆನಪಿರಬಹುದು, 2024ರಲ್ಲಿ ಇದೇ ಬ್ಯಾಡಗಿ ಮೆಣಸಿನಕಾಯಿ ಬೆಲೆ ಕ್ವಿಂಟಾಲ್ಗೆ ಕೇವಲ 8,000ಕ್ಕೆ ಕುಸಿದಿತ್ತು. ಆಗ ರೈತರು ಕಂಗಾಲಾಗಿ ಪ್ರತಿಭಟನೆ ಮಾಡಿದ್ರು. ಎಪಿಎಂಸಿ ಕಚೇರಿಗೆ ನುಗ್ಗಿ ಪೀಠೋಪಕರಣ ಧ್ವಂಸಗೊಳಿಸಿ ವಾಹನಗಳಿಗೆ ಬೆಂಕಿ ಕೂಡ ಹಚ್ಚಿದ್ರು. ಇಡೀ ಬ್ಯಾಡಗಿ ಮಾರುಕಟ್ಟೆಗೆ ಅವತ್ತು ಕರಾಳ ದಿನವೇ ಆಗಿತ್ತು. 2025ರಲ್ಲಿ ಅಂದ್ರೆ ಕಳೆದ ವರ್ಷವೂ ಪರಿಸ್ಥಿತಿಯಲ್ಲಿ ಯಾವುದೇ ಬದಲಾವಣೆ ಆಗಿರಲಿಲ್ಲ. ರೈತರು ಭಾರೀ ಪ್ರಮಾಣದಲ್ಲಿ ಮೆಣಸಿನಕಾಯಿ ಬೆಳೆದಿದ್ರಿಂದ ಈ ಕೆಂಪು ಸುಂದರಿಯನ್ನ ಕೇಳೋರೇ ಇರಲಿಲ್ಲ. ಇದರಿಂದ ರೈತರು ಬೆಲೆ ಇಲ್ಲದೆ ಕಂಗಾಲಾಗಿದ್ರು. ಒಂದಿಷ್ಟು ಜನ ಕೋಲ್ಡ್ ಸ್ಟೋರೇಜ್ನಲ್ಲಿಟ್ಟು ಬೆಲೆ ಈಗ ಬರುತ್ತೆ ಆಗ ಬರುತ್ತೆ ಅಂತ ಕಾಯ್ತಾ ಕೂತಿದ್ರು. ಆದರೆ ಅಂದುಕೊಂಡ ಬೆಲೆ ಬಂದೇ ಇರಲಿಲ್ಲ. ಆದರೆ ಈಗ ಕಾಲ ಹೇಗಿದೆ ನೋಡಿ. ಈ ವರ್ಷ ಮಳೆಯ ಕೊರತೆಯಿಂದ ಮಾರುಕಟ್ಟೆಗೆ ಬರುವ ಮೆಣಸಿನಕಾಯಿ ಪ್ರಮಾಣ ಕಡಿಮೆಯಾಗಿದೆ. ಅಲ್ಲದೆ ಸತತ 2 ವರ್ಷ ದರ ಇಲ್ಲದೆ ಇದ್ದಿದ್ರಿಂದ ರೈತರು ಕೂಡ ಈ ಬಾರಿ ಕಡಿಮೆ ಬೆಳೆ ಬೆಳೆದಿದ್ದಾರೆ. ಇದರಿಂದ ಏಕಾಏಕಿ ಮೆಣಸಿನಕಾಯಿಗೆ ಬೇಡಿಕೆ ಡಬಲ್ ಆಗಿದೆ. ಮುಂಬೈ, ಹೈದರಾಬಾದ್ ಸೇರಿದಂತೆ ದೇಶದ ಮೂಲೆ ಮೂಲೆಗಳಿಂದ ಬರುವ ವ್ಯಾಪಾರಿಗಳು, ಮೆಣಸಿನಕಾಯಿ ಪುಡಿ ತಯಾರಿಸುವ ಕಂಪನಿಗಳು ಮುಗಿಬಿದ್ದು ಮೆಣಸಿನಕಾಯಿ ಖರೀದಿಸುತ್ತಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಬ್ಯಾಡಗಿ ಮೆಣಸಿನಕಾಯಿ ಬೆಲೆ ಕ್ವಿಂಟಾಲ್ಗೆ 1 ಲಕ್ಷ ರೂಪಾಯಿ ದಾಟಿದ್ರೂ ಆಶ್ಚರ್ಯ ಇಲ್ಲ ಅಂತ ಮಾರುಕಟ್ಟೆ ತಜ್ಞರು ಹೇಳ್ತಿದ್ದಾರೆ. ಆದರೆ ರೈತರಿಗೆ ಒಂದು ಕಿವಿ ಮಾತು, ಈ ಬೆಲೆ ಎಲ್ಲ ಮೆಣಸಿನಕಾಯಿಗೂ ಸಿಗಲ್ಲ. ಉತ್ತಮ ಗುಣಮಟ್ಟದ ಮೆಣಸಿನಕಾಯಿಗೆ ಮಾತ್ರ ಈ ಪ್ರಮಾಣದ ಬೆಲೆ ಸಿಗತ್ತೆ. ಎಲ್ಲ ಮೆಣಸಿನಕಾಯಿಗೂ ಇದೇ ದರ ಸಿಗುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡು ಮಾರುಕಟ್ಟೆಗೆ ಹೋಗಿ ನಿರಾಸೆಗೆ ಒಳಗಾಗಬೇಡಿ. ಮೆಣಸಿನಕಾಯಿ ಭದ್ರತೆಗೆ ಸಿಸಿಟಿವಿ, ಕೆಂಪು ಸುಂದರಿಯನ್ನ ಕಾಯ್ತಿದ್ದಾರೆ ಸೆಕ್ಯೂರಿಟಿ ಗಾರ್ಡ್ಸ್. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಮೆಣಸಿನಕಾಯಿಗೆ ಬಂಗಾರದ ಬೆಲೆ ಬಂದಿರೋದ್ರಿಂದ ಕಳ್ಳರ ಕಾಟ ಕೂಡ ಶುರುವಾಗಿದೆ. ಈ ಹಿಂದೆ ಲಕ್ಷಾಂತರ ಮೊತ್ತದ ಮೆಣಸಿನಕಾಯಿ ಕಣ್ಮರೆಯಾದ ಪ್ರಕರಣಗಳು ದಾಖಲಾಗಿವೆ. ಹೀಗಾಗಿ ಬ್ಯಾಡಗಿ ಮಾರುಕಟ್ಟೆಯ ವ್ಯಾಪಾರಸ್ಥರು ಈಗ ಅಲರ್ಟ್ ಆಗಿದ್ದಾರೆ. ಅಂಗಡಿಗಳಿಗೆ ಸಿಸಿಟಿವಿ ಅಳವಡಿಸಿದ್ದಾರೆ. ಅಷ್ಟೇ ಅಲ್ಲ, ಕೆಲಸಗಾರರು ಮೆಣಸಿನಕಾಯಿ ತೊಟ್ಟು ತೆಗೆಯುವ ಜಾಗಗಳಲ್ಲೂ ಸಿಸಿಟಿವಿ ಹಾಕಿದ್ದಾರೆ. ಇನ್ನೊಂದು ಕಡೆ ಮೆಣಸಿನಕಾಯಿ ಚೀಲಗಳ ಭದ್ರತೆಗೆ ಅಂತಾನೆ ಸೆಕ್ಯೂರಿಟಿ ಸಿಬ್ಬಂದಿಯನ್ನ ನೇಮಿಸೋ ಹೊಸ ಟ್ರೆಂಡ್ ಕೂಡ ಶುರುವಾಗಿದೆ. ರೈತರಿಗೆ, ವರ್ತಕರಿಗೆ ಇದು ಖುಷಿಯ ವಿಚಾರವಾದರೆ
ಮಧ್ಯಮ ವರ್ಗದ ಜನರಿಗೆ ಈ ರೆಡ್ ಗೋಲ್ಡ್ ಕೊಳ್ಳೋದು ಸ್ವಲ್ಪ ಕಷ್ಟವೇ ಆಗಿದೆ. ಮೆಣಸಿನಕಾಯಿಗೆ ಚಿನ್ನದ ದರ, ಕಣ್ಣೀರು ಹಾಕ್ತಿದ್ದಾರೆ ಈರುಳ್ಳಿ ಬೆಳೆಗಾರರು. ಒಂದೆಡೆ ಬ್ಯಾಡಗಿ ಮೆಣಸಿನಕಾಯಿ ಬೆಳೆಗಾರರು ಸಂತಸದಲ್ಲಿದ್ರೆ, ನಮ್ಮ ರಾಜ್ಯದ ಕೃಷಿ ಕ್ಷೇತ್ರದ ಮತ್ತೊಂದು ಮುಖ ಬಹಳ ಬೇಸರ ತರಿಸುವಂತಿದೆ. ಕಳೆದ 2-3 ವರ್ಷಗಳಿಂದ ಈರುಳ್ಳಿ ಬೇಡಿಕೆ ಕಳೆದುಕೊಂಡಿದೆ. ಅದರಲ್ಲೂ ಈ ವರ್ಷವಂತೂ ಈರುಳ್ಳಿ ಕೇಳೋರೇ ಇಲ್ಲವಾಗಿದೆ. ಇದರಿಂದ ವಿಜಯಪುರ ಜಿಲ್ಲೆಯಲ್ಲಿ ಈರುಳ್ಳಿ ಬೆಳೆಗಾರರು ತೀವ್ರ ಸಂಕಷ್ಟದಲ್ಲಿದ್ದಾರೆ. ಒಂದೆಡೆ ಕಳೆದ ಮುಂಗಾರು ಮಳೆ ಮತ್ತು ಪ್ರವಾಹದಿಂದ 80% ಬೆಳೆ ನಾಶವಾಗಿದೆ. ಉಳಿದ ಅಲ್ಪ ಸ್ವಲ್ಪ ಈರುಳ್ಳಿಗೂ ದರ ಸಿಗ್ತಿಲ್ಲ. ಮಾರುಕಟ್ಟೆಯಲ್ಲಿ ಕ್ವಿಂಟಾಲ್ ಈರುಳ್ಳಿಯನ್ನ ಕೇವಲ 800 ರೂಪಾಯಿಗೆ, ಅಂದರೆ ಕೆಜಿಗೆ 8 ರೂಪಾಯಿಗೆ ಕೇಳ್ತಿದ್ದಾರೆ. ಇದು ರೈತರ ಸಾಗಾಣಿಕೆ ಮತ್ತು ಉತ್ಪಾದನಾ ವೆಚ್ಚಕ್ಕೂ ಸಾಲ್ತಿಲ್ಲ. ಕೃಷಿ ಉತ್ಪನ್ನಗಳ ಬೆಲೆಯಲ್ಲಿ ಇಷ್ಟೊಂದು ವ್ಯತ್ಯಾಸ ಇರೋದ್ರಿಂದ ಸರ್ಕಾರ ಬೆಂಬಲ ಬೆಲೆ ಘೋಷಿಸಬೇಕು ಮತ್ತು ಮಾರುಕಟ್ಟೆ ವ್ಯವಸ್ಥೆ ಸುಧಾರಣೆ ಮಾಡಬೇಕು ಅನ್ನೋ ಕೂಗು ಎದ್ದಿದೆ. ಒಟ್ಟಿನಲ್ಲಿ ಯುವಕರು ಶಿಕ್ಷಣ ಮುಗಿಸಿ ಕೃಷಿಯತ್ತ ಮುಖ ಮಾಡಿದರೆ, ಉತ್ತಮ ರೀತಿಯಲ್ಲಿ ಕೃಷಿ ಮಾಡಿದರೆ ಖಂಡಿತ ಯಶಸ್ಸು ಮತ್ತು ಹಣ ಎರಡನ್ನು ಗಳಿಸಬಹುದು ಅನ್ನೋದನ್ನು ಯುವ ರೈತ ವಿಜಯ್ ಕುಮಾರ್ ಸಾಬೀತು ಮಾಡಿದ್ದಾರೆ. ಸ್ನೇಹಿತರೆ, ಬ್ಯಾಡಗಿ ಮೆಣಸಿನಕಾಯಿಗೆ ಬಂದಿರೋ ಈ ಬಂಪರ್ ಬೆಲೆ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕೃಷಿಯಲ್ಲಿ ಯುವಕರ ಪಾತ್ರ ಹೆಚ್ಚಾಗಬೇಕು ಅಂತ ನಿಮಗನ್ಸುತ್ತಾ? ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.